ಹಾಯ್ ಗಾಯ್ಸ್, ಉನ್ನನ್ ಫಿಶಿಂಗ್ ಎಲ್ಲರಿಗೂ ಸ್ವಾಗತ. ಇಲ್ಲಿ ನೋಡಿ ಗಾಯ್ಸ್, ಫುಲ್ಲು ಲೋಡ್ ಆಗಿದೆ ನೀರು. ನಮ್ಮ ಸ್ಪಾಟ್ ಎಲ್ಲ ಹೋಯ್ತು, ಎಲ್ಲ ಫುಲ್ ಲೋಡ್ ಆಗಿಬಿಟ್ಟಿದೆ ನೀರು. ಇವಾಗ ಇದರಲ್ಲಿ ಮೀನು ಸಿಗೋದು ಕಷ್ಟ. ಇವತ್ತು ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ನಮ್ಮ ಜೊತೆ ನಮ್ಮ ಸಬ್ಸ್ಕ್ರೈಬರ್ ವಿನೀತ್ ಇದ್ದಾರೆ. ಓಕೆನಾ, ನಮ್ಮ ಬ್ರದರ ವಿಶಾಲ ಸಾರಿ ವಿಶಾಲ್ ವಿನೀತ್ ಅಂದ್ಬಿಟ್ಟೆ. ಓಕೆನಾ ಗೈಸ್, ಇವತ್ತು ಇವರು ಆಸೆ ಬಂದ್ಬಿಟ್ಟು ನನ್ನ ಜೊತೆ ಫಿಶಿಂಗ್ ಬರೋದು ಇವ್ರಿಗೆ ಆಸೆ. ಇವಾಗ ಅವ್ರು ಕಮೆಂಟ್ ಮಾಡಿದ್ರು, ಅವ್ರನ್ನ ಕಮೆಂಟಿಂದನೇ ಸೆಲೆಕ್ಟ್ ಮಾಡಿದ್ದು. ಆದರೆ ಇವಾಗ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಇವತ್ತು ಬಂದ್ಬಿಟ್ಟು ಫಿಶ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಫುಲ್ ಲೋಡ್ ಇದೆ ನೀರು, ಫುಲ್ ಲೋಡ್ ಇದೆ ಗೈಸ್. ಇದು ಬಂದ್ಬಿಟ್ಟು ರೋಡ್ಗೆ ಇಷ್ಟಿದೆ. ಆಮೇಲೆ ಸ್ವಲ್ಪ ಒಳಗಡೆ ಹೋದರೆ ಒಂದು ಇಪ್ ತನಕ ಬರುತ್ತೆ, ಇಷ್ಟು ತನಕ ಬರುತ್ತೆ. ಇವಾಗ ಇವ್ರ ಲಕ್ ಹೆಂಗಿದೆ ಅಂತ ನೋಡೋಣ. ಇವ್ರಿಗೆ ಕಾಸ್ಟ್ ಮಾಡೋಕ್ಕೆ ಗೊತ್ತಿಲ್ಲ, ಓಕೆಂದ್ರ. ಆಮೇಲೆ ಇವ್ರ ಬ್ಯಾಗು, ಆಮೇಲೆ ರಾಡ್ ಎಲ್ಲ ಎತ್ಕೊಂಡಿದ್ದಾರೆ. ಇವ್ರಿಗೊಂದು ಕೆಲಸ, ಆಮೇಲೆ ವೀಡಿಯೋ ಹಿಡಿಯೋದು ಇವ್ರದ್ದು ಕೆಲಸ. ಒಂದು ಕ್ಯಾಮ್ರಾಮ್ಯಾನ್, ಇವತ್ತು ನನಗೆ ಇವರೇ ಕ್ಯಾಮ್ರಾಮ್ಯಾನ. ನೋಡೋಣ ಗೈಸ್ ಇವತ್ತಿನ ಫಿಶಿಂಗ್ ಹೆಂಗಿರುತ್ತಂತ. ಮ್ಯಾಕ್ಸಿಮಮ್ ವೀಡಿಯೋ ನಾನು ಕ್ಲೀನಾಗಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಗೈಸ್. ಓಕೆನಾ, ಸ್ಟಾರ್ಟ್ ಮಾಡೋಣ. ಓಕೆ ಡನ್. ಓಕೆ ಗೈಸ್, ಇಲ್ಲಿ ನಾನು 2 ಸಾರಿ ಕಾರ್ಪು ಫಿಶಿಂಗ್ ಮಾಡಿದ್ದೀನಿ. 2 ಸಾರಿನೂ ಕಾರ್ಪು ಫಿಶಿಂಗ್ ಫೇಲಿಯರ್ ಆಗಿದೆ. ಅದಕ್ಕೆ ನಾನೊಂದು ತಂದಿದ್ದೀನಿ ನೋಡಿ. ಹೊಡ್ಗ ಆ ಪೈಪ್ ಡಿಸ್ಪ್ಲೇ ಟಚ್. ಓಕೆ ಗೈಸ್, ಸ್ಲಿಂಗ್ ಇದೆ ನನ್ನ ಹತ್ರ, ಸ್ಲಿಂಗನ್ನು. ಇದನ್ನು ಇಟ್ಕೊಂಡು ಕಾರ್ಪ್ ಫಿಶಿಂಗ್ ಮಾಡೋಣ ಅಂತ ಇದ್ದಿದ್ದು ನಾನು. ಓಕೆನಾ, ಹೊಡೆಯೋಣ ಸ್ಲಿಂಗಲ್ಲಿ ಅಂತ. ಯಾಕಂದರೆ ಬೈಟಿಗೆ ಯಾವ ಬೈಟಿಗೂ ಎತ್ತಾ ಇಲ್ಲ ಮೀನು. ಇದು ತಂದಿದ್ದ ದಿನ ನಮಗೆ ನೀರು ಲೋಡ್ ಆಗಿದೆ. ಇವಾಗ 1-2 ಕಾರ್ಪ್ ನೋಡಿದ್ದೀನಿ, ಆಮೇಲೆ ಕ್ಯಾಟ್ ಫಿಶ್ ನೋಡಿದ್ದೀನಿ. ಅದನ್ನು ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಇದರಲ್ಲಿ. ನೋಡೋಣ. ರೆಕಾರ್ಡಿಂಗ್ ನಮ್ಮದು.
गाइस हेवी शॉट पो దగ్గరికి పో ఎట్టుంది మన ఎత్తేటి బ్యాగ్ వేసుకో ಗಾಯ್ಸ್ ಸ್ಲಿಂಗಲ್ಲಿ ಗಾಯ್ಸ್ ಬರುತ್ತೆ ಗಾಯ್ಸ್ ಸ್ಲಿಂಗಲ್ಲಿ ಹೊಡೆದಿದ್ದು ಸಖತ್ ಸೈಜು ಹೊಟ್ಟೆ ಫುಲ್ಲು ಹೊಟ್ಟೆ ದಪ್ಪವಾಗಿದೆ ಹೆವಿ ಶಾಟ್ ಸಖತ್ ವೆಯ್ಟ್ ಇದೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಇಷ್ಟು ದೊಡ್ಡದು ಮೀನು ಸಿಗುತ್ತೆ ಅಂತ. ಆದರೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ದೊಡ್ಡದೇ ಸಿಗಿದೆ. ಓಕೆ ಖುಷಿನಾ? ಫುಲ್ಲು ಖುಷಿ. ಅವ್ರಿಗೆ ಮೀನು ಹಿಡಿಯೋದು ನೋಡಿದ್ರೆ ಸಾಕು ಸಂತೋಷನೇ. ಓಕೆ ಗೈಸ್, ಇದನ್ನು ಎತ್ತಿ ಏನಾದರೂ ಸೇಫ್ಟಿ ಮಾಡಿ ಚಾಲೂ ಮಾಡ್ತೀನಿ. బ్యాగ్ అక్కడ ಗೈಸ್ ಇದು ಸೆಕೆಂಡ್ ಕ್ಯಾಚು. ಫಸ್ಟ್ ಕ್ಯಾಚ್ ಒಂದು ಚಿಕ್ಕದು ಹೊಡೆದೆ, ಅದು ರಿಲೀಸ್ ಮಾಡಿದೆ ಗೈಸ್. ಹೆಂಗಿದೆ ಫಿಶಿಂಗ್? ಸೂಪರಾ? ಬ್ಯಾಗ್ ಎತ್ಕೊಂಡ್ರೆ ಅವಲ್ಲ. కాలు దగ్గర ఉంది గైస్. ಗೈಸ್ ಜಸ್ಟ್ ಮಿಸ್ ಆಯ್ತು ಗೈಸ್. ಗ್ರಿಪ್ಪರ್ ಸಮೇತ ಜಸ್ಟ್ ಮಿಸ್ ಆಯ್ತು. ಹೇಗಿದೆ? ಹ್ಯಾಪಿನಾ ಗೈಸ್? ಒಂದು ಮೀನು ಹಿಡಿಯೋಕ್ಕೆ ಸುಮಾರು ಇವಾಗ 11 ಗಂಟೆ ಆಗ್ತಾಯಿದೆ. 2 ಮೀನು ಅಷ್ಟು ನೀರು ಜಾಸ್ತಿ ಆಗಿಬಿಟ್ಟು ನೀರು ಫುಲ್ಲು ಬ್ರೌನ್ ಆಗಿದೆ. ತುಂಬ ಕಷ್ಟ. ಅದೇ ಇನ್ನೊಂದು 4-5 ಟ್ರೈ ಮಾಡ್ತೀನಿ.
ಹಾಕು. ಗಾಯ್ಸ್ ಇದು 3ನೇ ಮೀನು ಗಾಯ್ಸ್. 11 ಗಂಟೆ ಆಗ್ತಾ ಇದೆ. ಇದು 3ನೇ ಮೀನು. ಗೈಸ್ ತುಂಬ ನೀರು ಜಾಸ್ತಿ ಬಂದ್ಬಿಟ್ಟು ಸರಿಯಾಗಿ ಮೀನು ಸಿಗ್ತಾ ಇಲ್ಲ ಗೈಸ್. ಆಮೇಲೆ ಹ್ಯಾಪಿನಾ? ಫುಲ್ ಹ್ಯಾಪಿನಾ? ಯಾಕಂದರೆ ಇವ್ರು 1-2 ಮೀನು ಹೊಡೆದ್ರೆ ಸಾಕು, ನೋಡ್ಬೇಕು, ನಾನು ಲೈವ್ ಆಗಿ ನೋಡಬೇಕು ಅಂತ ಹೇಳಿದ್ರು. ಅದಕ್ಕೆ ಮೈನ್ ಟಾರ್ಗೆಟೇ ಅದೇ. ಇನ್ನೂ 1 hour 2 hour ಪ್ಲೇ ಮಾಡಿ ನೋಡ್ತೀನಿ. ಆಗಲಿಲ್ಲ ಅಂದರೆ ಫಿಶಿಂಗ್ ಕ್ಲೋಸು. ಯಾಕಂದರೆ 11 ಗಂಟೆ ತನಕ ಒಂದು 10 ಮೀನು ಬಂದಿರಬೇಕು. ಆದರೆ ನೀರು ಏನು ಮಾಡೋಕ್ಕಾಗೋದಿಲ್ಲ. ಇಷ್ಟು ದೂರ ನೀರಲ್ಲಿ ಮೀನು ನೋಡ್ಕೊಂಡು ಬಂದಿದ್ದೆ ಇವಾಗ. ಓಕೆ ಗೈಸ್, ಕಂಟಿನ್ಯೂ ಮಾಡ್ತೀನಿ. ಕೆಲವು ಮೀನು ಉಕ್ ಮಾಡಿ ತೆಗಿಯೋದೆಲ್ಲ ಮ್ಯಾಕ್ಸಿಮಮ್ ವೀಡಿಯೋ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. யார் பைப் சார் నువ్వు ఉన్నప్పుడు వచ్చేదే వేరే, ఒక్కడే ఉండి వచ్చేది వేరే. ఇవి ఫుల్ వచ్చేసింది. ఈడేం సగం ఇంత డీప్ ఉందా? ఫుల్ మునికి పెంచడా? అప్పుడు నేనే వచ్చిన. అయ్యో అవులే. హుషారు హుషారు, నిదానం, స్లో. స్లో స్లో స్లో. అయితే హెవీ రియాక్ట్ ఇస్తుంది సగం ఇమ్మీడియట్గా. సరిగా ఉంది రియాక్టింగ్ అంతా. వచ్చేసాను. వీడియో వచ్చేసి ಅದೆಲ್ಲ ಮಾಡ್ಕೊಂಡು
ಅಯ್ಯೋ ಇದೇ ಬೇಕಾರ ಆಯ್ತು ಒಂದು ಸೆಕೆಂಡ್ ಫಸ್ಟ್ ಲಾಪ್ಲೆ ಏನು ಗ್ರಿಪ್ಪರ್ ಗೈಸ್ ತುಂಬ ಕಷ್ಟ ಇದೆ ಗೈಸ್ ಇವತ್ತು. ಸರಿಯಾಗಿ ಮೀನು ಸಿಗ್ತಾ ಇಲ್ಲ. ಸಿಕ್ಕಿದ ಮೀನು ಬ್ಯಾಗ್ ಹಾಕೋವಾಗ ಜಂಪ್ ಮಾಡಿ ಒಂದು 3 ಮೀನು ಹೋಯ್ತು. ಆಮೇಲೆ ಒಂದೊಂದು ಸಿಗ್ತಾ ಇದೆ, ಒಂದೊಂದು ಸಿಗ್ತಾ ಇಲ್ಲ. ಉಂಡು ವಿಶಾಲ್ ನಕೆಲನ ಇವತ್ತು ಫಿಶಿಂಗ್ ಹೆಂಗಿದೆ ಹೇಳು. ಫಿಶಿಂಗ್ ತುಂಬಾ ಕಷ್ಟ ಗಾಯ್ಸ್ ಇವತ್ತು. ಫುಲ್ಲು ನೀರಲ್ಲೇ ಬೆಳಗ್ಗೆಯಿಂದ ಹಂಗೆ ಇದೀವಿ. ಮೀನ್ ಸಿಗ್ತಾ ಇದೆ, ಮತ್ತೆ ಬ್ಯಾಗಲ್ಲಿ ಹಾಕೋವಾಗ ಅದು ಓಡೋಗ್ತಾ ಇದೆ. ತುಂಬಾ ಕಷ್ಟ ಆಯ್ತು ಹಿಡಿಯೋಕ್ಕೆ, ಆದ್ರೂ ಅವರು ಟ್ರೈ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಈ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ? ಇಲ್ಲ ಇದೇ ಫಸ್ಟ್ ಟೈಮ್. ಸೂಪರ್. ಎಂಜಾಯ್ ಮಾಡು, ಎಷ್ಟು ಬೇಗ ಎಂಜಾಯ್ ಮಾಡು. ತಿರ್ಗಾ ಸಿಗುತ್ತೆ ಏನಂತ ಗೊತ್ತಿಲ್ಲ. ಓಕೆ ಗೈಸ್, ಕಂಟಿನ್ಯೂ ಮಾಡ್ತೀನಿ. ಸಗನ್ ಮುಚ್ಕೊಂಡಿಂದ ಇಷ್ಟು ಕ್ಯಾಮರಾ ರೆಕಾರ್ಡ್. ಗಾಯ್ಸ್ ಕರೆಕ್ಟ್ ಆಗಿ ಇತ್ತು ಗಾಯ್ಸ್.
ಇವತ್ತಿನ ಫಿಶಿಂಗ್ ಮುಗೀತು ಗಾಯ್ಸ್. ಇವತ್ತು ತುಂಬ ಲೋಡ್ ಇತ್ತು ನೀರು, ಅನ್ಎಕ್ಸ್ಪೆಕ್ಟೆಡ್. ನಾನು ಏನೋ ಅನ್ಕೊಂಡು ಬಂದೆ, ಆಮೇಲೆ ಸ್ಲಿಂಗ್ ತಗೊಂಡು ಬಂದೆ. ಸ್ಲಿಂಗು ಇದಕ್ಕೆ ಯಾಕೆ ತಂದೆ ಅಂದರೆ 2 ಸರಿ ಕಾರ್ಪು ಫಿಶಿಂಗ್ ಇಲ್ಲಿ ಫೇಲಿಯರ್ ಆಗಿದೆ. ಆದರೆ ಕಾರ್ಪನ್ನ ಕಣ್ಣಾರು ನೋಡ್ಬೋದು, ನಮ್ಮ ಹತ್ರನೇ ಬರುತ್ತೆ. ಅದನ್ನು ಹೊಡಿಯೋಣ ಅಂತ ತಂದಿದ್ದು, ಆದರೆ ನೀರು ತುಂಬ ಆಗಿಬಿಟ್ಟು ಹೈಯಾಗಿ ನಮಗೆ ಮೀನು ಯಾವ ಕಾರ್ಪು ಸಿಗಲಿಲ್ಲ. ಆದರೆ ಸ್ಲಿಂಗಲ್ಲಿ ಬಂದುಬಿಟ್ಟು ಒಂದು ಕ್ಯಾಟ್ ಪೀಸ್ ಹೊಡೆದಿದ್ದೀನಿ. ಓಕೆನಾ, ನೆಕ್ಸ್ಟ್ ನೋಡ್ತೀನಿ ಗೈಸ್, ಟ್ರೈ ಮಾಡ್ತೀನಿ ಸ್ಲಿಂಗಲ್ಲಿ ಹೊಡಿಯೋಕ್ಕೆ. ಆಮೇಲೆ ಇವತ್ತು ಟೋಟ್ಲು 12 ಮೀನು, 12 ಸ್ನೇಕ್ ಹೆಡ್ ಹೊಡೆದಿದ್ದು. ಬ್ಯಾಗ್ ಹಾಕೋವಾಗ ಜಂಪಾಗಿ ಒಂದು 3 ಎಸ್ಕೇಪ್ ಆಯಿತು. ಆಮೇಲೆ ಬೆಳಗ್ಗೆ ಒಂದು ಹೊಡೆದಿದ್ದು, ಆಮೇಲೆ ಕ್ಯಾಟ್ ಫಿಶು ಕೊಟ್ಟಾಯಿತು ಅವ್ರಿಗೆ. ಓಕೆನಾ, ಮಿಕ್ಕಿದ ಮೀನು ಇಲ್ಲೇ ಇದೆ. ಮೀನು ತೋರಿಸು.